ಹುಬ್ಬಳ್ಳಿಯಲ್ಲಿ ಮಾನ್ಯ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಯಾದೆ ಹತ್ಯೆ ವಿರುದ್ಧ ಕಾಯ್ದೆ ಬಗ್ಗೆ ಸಿಎಂ ಸುಳಿವು ನೀಡಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಇದು. ಮಾನ್ಯ ಮರ್ಯಾದಾ ಹತ್ಯೆ ಪ್ರಕರಣ. ಜನರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಮರ್ಯಾದಾ ಹತ್ಯೆ ಕಾಯ್ದೆ ತರುವಂತೆ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದಲ್ಲಿ ಮರ್ಯಾದೆ ಹತ್ಯೆ ಆಗಿದೆ, ಕಾಯ್ದೆ ತರೋದಲ್ಲ, ಅದು ಅನುಷ್ಠಾನ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮರ್ಯಾದೆ ಹತ್ಯೆ ಕಾಯ್ದೆಯನ್ನು ತರಬೇಕು ಅಂತ ಹೇಳಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿದೆ. ಅಲ್ಲಿ ಅದನ್ನು ತಡೀತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕಾಯ್ದೆಯನ್ನು ತರ್ತಕ್ಕಂಥ, ಕಾಯ್ದೆ ತಂದ್ರೆ ಸಾಲದು, ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂಥ ಮನಸ್ಸು ಇರಬೇಕು, ಆ ಬದ್ಧತೆ ಇರಬೇಕು. ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸಹಕರಿಸ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆಯನ್ನ ಖಂಡಿಸ್ತೇನೆ. ಜನರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ಬೇಕು. ಕೇಂದ್ರದ ಅನುಮತಿ ಸಿಕ್ಕ ಕೂಡಲೇ ಕೆಲಸ ಪ್ರಾರಂಭ ಆಗುತ್ತೆ, ಆದ್ರೆ ಅನುಮತಿ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ. ಇವತ್ತು ಜಲ ಇದೆಯಲ್ಲ, ನಿಮಗೆ ಸುಮ್ಮನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? 2018. ಪರಿಸರ ಅನುಮತಿ ಸಿಗ್ಬೇಕಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೇಂದ್ರದಲ್ಲಿ ಯಾರ ಕೈನಲ್ಲಿದೆ? ಕೇಂದ್ರದ ಕೈನಲ್ಲಿದೆ. ಪರಿಸರ ಅನುಮತಿನೇ ಕೊಟ್ಟಿಲ್ಲ. ಅವರು ಸಿಕ್ಕಿದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಮಾಡ್ತೇವೆ. ಕೃಷ್ಣ ಮೂರನೇ ಹಂತ ನಮಗೆ ತೀರ್ಪು ಕೊಟ್ಟು 2013. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ. ಇಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ರಕ್ತದಲ್ಲೂ ಬರೀನಿಲ್ಲ, ನೀರಿನಲ್ಲೂ ಬರೀನಿಲ್ಲ, ಮಾಡಲೂ ಇಲ್ಲ. ಆದರೆ ಕೇಂದ್ರ ಸರ್ಕಾರದ ಯಾಕೆ ಬಲ್ತಾಯಿ ಧೋರಣೆ ಇದೆಯಲ್ಲ, ಇದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂಥ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.